ಇವತ್ತು ಬೆಳಿಗ್ಗೆ ಗಾಡಿ ಓಡಿಸೋದಕ್ಕೆ ಒಳ್ಳೆ ಮಜಾ ಇದೆ. ಸೊಸೈಟಿನಲ್ಲಿ ಈ ಸರ್ತಿಂದ 1 kg ಕಮ್ಮಿ ಕೊಡ್ತಿದಾರ್ರಿ. ಇನ್ಮೇಲೆ ನಾವು ಅಕ್ಕಿ ಆರ್ಸೋ ತರ ಸಕ್ಕರೆನೂ ಆರ್ಸಿ ಉಪಯೋಗಿಸ್ಬೇಕು. ಹೌದು. ಯಾರು ಬರ್ತೀರಾ ಆಗಿದೆ? ನಾವು ಬಂದು ಯಾಕೆ ಗುರು? ವಡಿ ಗುರುವೇ, ಅಯ್ಯೋ ವಡಿ ಗುರುವೇ. ಅಯ್ಯೋ ಒಳ್ಳೆ ಜರ್ಕ್ ಕೊಡೋದು ಗುರು. ಇದು ನಮ್ಮ ದೇವಸ್ಥಾನ. ಜಾಲಿ ಎಲ್ಲ ಜಾಲಿ ಎಲ್ಲ ಜಾಲಿ. ನಾವು ಸುಮ್ಮನೆ ಇರೋ ನನ್ನ ಮಕ್ಕಳಲ್ಲ, ಖರಾಬ್ ಬಡ್ಡಿ ಮಕ್ಕಳು ನಾವು. ಹೋಗ್ಸಡ್ಗೆ ಯಾರೂ ಇಲ್ಲ ಅಂದರೆ ಹೋಗ್ತಾ ಇರೋದೆ. ಸಿಗ್ನಲ್ ಯಾರ ಕಡೆ ಇದೆ? ನಿಂತ್ಕೊಳ್ರ ಹೋಗ್ತೀನಿ ನಾನು. ಡೋಂಟ್ ಟಾಕ್ ಲೈಕ್ ರಾಸ್ಕಲ್. ಎಲ್ಲ ಬರ್ತಿದ್ಯಾ ಬೇವಕು? ಸೂರ್ಯ ಒಬ್ಬ, ಚಂದ್ರ ಒಬ್ಬ. ಸ್ವಾಮಿ, ನೀವು ಯಾವ್ದು ಕುಡಿಯೋದು? ರಮ್ಮು ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನಿ ಕಾಯ್ಬೇಕಾರೆ. ಅಕ್ಕ ಸೂಪರ್ ಅಕ್ಕ, ನೀನು ನಿಮ್ಮಂಥವ್ರು ಇರೋದ್ರಿಂದನೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿರೋದು. ವಿ ಬೈ ಯುವರ್ ಗೋಲ್ಡ್. ಇಲ್ಲ ನಮ್ಗೆ ತಗೊಳಕ್ಕಾಗ್ತಿಲ್ಲ, ನೀನೇನು ತಗೋತಿ? ಹೋಗಲ್ಲ. ಸೂರ್ಯವಂಶ. ಎಸ್, ಸೂರ್ಯವಂಶ. ಐ ಲವ್ ಯು ಚಿನ್ನ. ವಜ್ರಮುನಿ ಏನ್ ಗುರು, ಆಟೋದವರು ವಜ್ರಮುನಿ ಫ್ಯಾನ್ಸಾ? ಇನ್ನು ಈ ರೇಂಜಿಗ? ಆ ಜಾಗದಲ್ಲಿ ಶಂಕರನ ನೋಡ್ತಾ ಇದ್ವಿ ನಾವು. ಗೀತಾಂಜಲಿ ಶಂಕರನ ಸ್ಟಿಕ್ಕರ್ ನೋಡ್ತಿದ್ವಿ. ಹಾಲು ಗೆಲ್ಲೆಗೆ ಮಾಲೆ ಗಂಡಿಗೆ ನಮ್ಮೂರ ಹೆಣ್ಣಿಗೆ. ಈಗ ನೋಡಿದ್ರೆ ವಜ್ರಮುನಿ. ನರಕ ತುಂಬಿ ಮರಳಿ ಬಂದ ರಾಮನ ಗುಣದ. ಅಯ್ಯೋ ನನ್ನ ಮಗನೇ, ಭಯ ಬೀಳಿಸ್ತಿರಲ್ಲೋ. ಸಲ ಅಣ್ಣ, ನೀನ್ ಲೆಫ್ಟಲ್ಲಿ ಬರ್ಬೇಕು. ನಿನ್ ಲೆಫ್ಟಲ್ಲಿ, ನನ್ನ ಲೆಫ್ಟಲ್ಲಿ ಅಲ್ಲಪ್ಪ. TVS ಅಣ್ಣ, ನಂದು TVS. ಹೋಗು. ಸೂಪರ್ ಕಣಲ್ಲ, ಅಂತ ಗಾಡಿ ಇಟ್ಕೊಂಡಿದ್ಯಾ? ಸಿವಿಕ್ ಸೆನ್ಸ್ ಇಲ್ಲ ನನ್ನ ಮಕ್ಕಳ, ನಿಮ್ಗೆ ತುಳು ಸಾಯಿಸ್ಬಿಡ್ಬೇಕು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಫಿಲಮ್ ಅಲ್ಲಿ ಉಪೇಂದ್ರ ಮಾಡ್ತಾನಲ್ಲ, ಹಂಗ್ ಮಾಡಿದ್ರೆ ಸರಿ ನನ್ನ ಮಕ್ಕಳು. ನಿಮ್ಗೆ ಹೆಂಗಂದ್ರೆ ಬರ್ತೀರಾ? ರೂಲ್ಸ್ ಫಾಲೋ ಮಾಡಲ್ವಾ? ಮತ್ತೆ ಹಂಗಾರ ಸೊತ್ತಾಗೋ ಅಂತ. ಏನಿಲ್ಲ, ಅದಕ್ಕೆ ಸುಮ್ಮನೆ ಅನ್ಕೋತಿದ್ದೇನೆ. ಕೆಲಸ ಇಲ್ವಾ? ಅಂಕಲ್ ನನ್ನ ಮಕ್ಕಳು ಅಲ್ಕುಂತ ಆರ್ಡರ್ ಮಾಡ್ತಾರೆ. ನಾವೀ ತೊಟ್ಟಿ ಎಷ್ಟು ಜನ ಬಂದು ಸಾಯ್ಬೇಕು. ಯಾವನೇ ಬೇಕು ಈ ಬೇವರ್ಸಿ ಕೆಲಸ ಮಾಡಿ ನಾವು ಸತ್ತು ಹೋಗ್ಬೇಕು. ಸರ್ಸೆ ನಿನ್ನ ಸರ್ಗ ಸರ್ಸೆ. ಈ ಸಾಂಗ್ ಬಗ್ಗೆ ಮಾತಾಡೋಣ. ಇದಕ್ ಮುಂಚೆನೂ ಈ ತರ ಸಾಂಗ್ಸ್ಗಳು ಯಾರಾದ್ರೂ ಬರ್ದಿದ್ರು. ಮುಂದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ತರ ಸಾಂಗ್ಸ್ಗಳು ಬರ್ದಿದ್ರ ಅಂದ್ರೆ ಹೌದು ಬರ್ದಿದ್ರು. ಎಕ್ಸಾಂಪಲ್ ಯಾವುದು ಅಂದ್ರೆ, ತರ್ಲೆ ನನ್ನ ಮಗ ಫಿಲಮಲ್ಲಿ ಜಗ್ಗೇಶ್ ಅವ್ರದ್ದು ಒಂದು ಸೀನ್ ಬರುತ್ತೆ. ಆ ಸೀನಲ್ಲಿ ಒಂದು ಸಾಂಗು. ಆ ಸಾಂಗ್ನ ಎಲ್ಲರೂ ವಿಜುವಲಿ ನೋಡಿದ್ರೆ ಏನಿಲ್ಲ, ಆ ಥರ ಕೆಡ್ದಾಗ ಏನಿಲ್ಲ ಅಂತ ಅನ್ಸುತ್ತೆ. ಅದೇ ನೀವು ಬರೀ ಆಡಿಯೋ ಕೇಳಿಸ್ಕೊಂಬಿಡಿ, ಏನ್ ಗುರು ಈ ರೇಂಜಿಗೆಲ್ಲ ಬರ್ದವ್ರ, ಈ ರೇಂಜ್ ಡಬಲ್ ಮೀನಿಂಗ್ ಸಿಂಕ್ ಐತೆ, ಹೆಂಗುರು ಕೊಟ್ರು ಅನ್ಸುತ್ತೆ. ಹಂಗೆ ಇದನ್ನು ಇರ್ಬೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ
ಈ ತರದೆಲ್ಲ ಇದಾರೆ ಜನ. ಕೆಳಗಡೆ ಎದ್ಬಿಟ್ಟು ಒಂದು ಚಾನಲ್ ನೋಡ್ತಿದ್ದೆ. ಆ ಚಾನಲ್ ಜ್ಯೋತಿಷ ಹೇಳ್ತಿದ್ರು. ಜ್ಯೋತಿಷ ನಂಗೆ ಸಖತ್ ಇಷ್ಟ ರೀ. ಅವ್ರನ್ನ ಗೋಳೆ ಕೊಡೋದು ಅಂದ್ರೆ ನಂಗೆ ಸಖತ್ತು ಒಂಥರ ಪರಮಾನಂದ. ಒಬ್ಬ ಅಮ್ಮ ಫೋನ್ ಮಾಡಿದ್ಲು. ಇವ್ರು ರೈಟ್ ಹ್ಯಾಂಡ್ ಒಬ್ರು ಇರ್ತಾರಲ್ಲ, ಆ ಅಮ್ಮ ಮಾತಾಡಕ್ ಸ್ಟಾರ್ಟ್ ಮಾಡಿದ್ಲು. ನಮಸ್ಕಾರ ಅಮ್ಮ, ಹೆಸರು ಹೇಳಿಮ್ಮ ಅಂತಾರೆ. ನಮ್ಮ ಹೆಸರು ಶಾರದಮ್ಮ, ಇದು ಅಂತ ಆಯಮ್ಮ ಹೇಳ್ತಾಳೆ. ಆಯಮ್ಮ ಸರಿ ಸಮಸ್ಯೆ ಹೇಳ್ತೀನಿ, ಗುರೂಜಿಗೆ ಫೋನ್ ಕೊಡಿ ಅಂತಾರೆ. ಡೈರೆಕ್ಟ್ ಹಿಟ್ಟು ಗುರೂಜಿ. ಆಯ್ತಮ್ಮ, ಗುರೂಜಿ ಜೊತೆ ಮಾತಾಡಿ. ನಮಸ್ಕಾರ ಗುರೂಜಿ. ನಮಸ್ಕಾರ ನಮ್ಮ, ಏನಮ್ಮ ಸಮಾಚಾರ? ಅಲ್ಲ ಇದೆಂತದಿದೆ ಶಾರದಮ್ಮ. ಓ ಅಯ್ಯಮ್ಮ, ಏನೋ ಅವ್ರ ಮನೆ ಪಕ್ಕದ ಮನೆ ಅಂತಾರನೆ. ಶಾರದಮ್ಮ ಈಗ ತರ ಶಾರದಮ್ಮ ಅಂತ ಹೇಳೋಣ. ಶಾರದಮ್ಮ ಅಂತಾರೆ. ಓ ಏನ್ ಗುರು, ಈ ರೇಂಜಿಗೆ ಫೋನ್ ಇದೆ ಅಂತ ನಾನು ನೋಡ್ತಾ ಇದ್ದೆ. ಅಯ್ಯಮ್ಮ ನೋಡ್ತಂಗೆ ಹತ್ಕೊಂಡ್ಬಿಟ್ಲು. ಗುರುಜಿ ಅಂದ್ಲು. ಗುರುಜಿ ಹೇಳಮ್ಮ, ಏನಮ್ಮ ಸಮಾಚಾರ? ಗುರುಜಿ, ನನ್ನ ಗಂಡ ನನ್ನ ಬಿಟ್ಟೋಗ್ಬಿಟ್ಟ ಗುರುಜಿ. ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದೀವಿ ನಾವು. ನನ್ಗೆ 2 ಮಕ್ಕಳು, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಂದ್ಲು. ಗುರುಜಿಗೆ ನನ್ನ ಗಂಡ ನನ್ನ ಬಿಟ್ಟೋಗ್ಬಿಟ್ಟ ಗುರುಜಿ. ನನ್ನ ಮಕ್ಕಳು, ಒಂದು ಗಂಡ್ಮಗು ಒಂದು ಹೆಣ್ಮಗು, ಏನ್ ಮಾಡ್ಲಿ ಗುರುಜಿ? ಆಯ್ತಮ್ಮ, ನಿನ್ ಗಂಡ ಎಲ್ಲಿದ್ದಾನೆ? ಅವ್ರ ಮನೇಲಿದ್ದಾನೆ ಗುರುಜಿ. ನೀನೆಲ್ಲಿದ್ಯಾ? ನನ್ನಂತವ್ರ ಮನೆಗೆ ಬಂದಿದ್ದೀನಿ ಗುರುಜಿ. ಮೇಡಮ್ಮ, ಅದು ಅವನು ಬಿಟ್ಟೋಗಿರೋದಲ್ಲ, ನೀನು ನಿನ್ನ ಗಂಡನ ಮನೆ ಬಿಟ್ಟು ನಿನ್ನ ತವ್ರ ಮನೆಗೆ ಬಂದಿರೋದು. ಅರ್ಥ ಆಯ್ತಾ? ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಓ ಸರಿ, ಏನ್ ವಿಚಾರಕ್ಕೆ ಬಂದಮ್ಮ ನಿನ್ ತವ್ರ ಮನೆಗೆ? ಗುರುಜಿ, 1 ವಾರದಿಂದ ಕುಡಿಯೋದ್ ಕಲ್ತ್ಬಿಟ್ಟವ್ರಿ ಗುರುಜಿ. ಬಂದು ದನಕ್ ಬಡ್ದಂಗ್ ಕಡಿತಾರೆ ಗುರುಜಿ. ನನಗ್ ಬಡಿದ್ರೆ ಪರವಾಗಿಲ್ಲ ಗುರುಜಿ, ಮಕ್ಕಳಿಗೆ ಹೊಡ್ಕೊಂಡು ಬೀಸ್ತಾರೆ ಗುರುಜಿ. ಈ ಐಡಿಯಾ ಕೊಟ್ಟವ್ರು ಯಾರು? ಅಕ್ಕಪಕ್ಕದ ಮನೆಯವರ? ಇದಕ್ ಮುಂಚೆ ಎಲ್ಲ ಸಂಸಾರ ಚೆನ್ನಾಗಿತ್ತೇನಮ್ಮ? ಹಾ ಗುರುಜಿ, ತುಂಬಾ ಚೆನ್ನಾಗಿತ್ತು. ಹೋದ ವಾರದಿಂದ ಈ ಯುಗಾದಿ ಹಬ್ಬ ಬಂತಲ್ಲ, ಕಾಸು 20-30 ಸಾವಿರ ಸೋತ್ಬಿಟ್ಟವನಂತೆ. ಆ ಡಿಪ್ರೆಷನ್ಗೆ ಬಂದು ನನಗೆ ಮಕ್ಕಳಿಗೆಲ್ಲ ದನಕ್ ಬಿಡ್ದಂಗ್ ಬಿಡಿತಾನೆ ಗುರುಜಿ. ಅದಕ್ಕೆ ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ತವ್ರ ಮನೆಗೆ ಎಂಟ್ರಿ ಕೊಟ್ಟಿದೀವಿ. ಏನಾರ ಇದ್ರೆ ಪರಿಹಾರ ಹೇಳಿ ಗುರುಜಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಗುರೂಜಿ ಆನ್ಸರ್ ಹೆಂಗಿರ್ಬೇಕು? ಗುರೂಜಿ ರಿಪ್ಲೈ ಮಾತ್ರ ಆ ಸ್ವ್ಯಾಗ್ ಅನ್ಕೊಳ್ಳಿ. ಏನಮ್ಮ, ನಿನ್ನ ಗಂಡ ಕುಡ್ಕ ಬಂದು ಈಗ 1-2 ದಿನದಿಂದ ಹೊಡಿತಿದ್ದಾನೆ ಅಲ್ವಾ ಅಂತ. ಹೌದಾ ಗುರೂಜಿ? ಆಯ್ತಮ್ಮ ಸರಿ. ನೀನು ನಿನ್ನ ಗಂಡ ಚೆನ್ನಾಗಿ ಸಂಸಾರ ನಡೆಸ್ಬೇಕಾರೆ ನನಗೇನೋ ಫೋನ್ ಮಾಡಿ ಹೇಳಿದ್ರಾ? ಇಲ್ಲ ಗುರುಜಿ. ಮತ್ ಇವಾಗ ಏನಕ್ಕಮ್ಮ ನನ್ನ ಹತ್ರ ಹೇಳ್ತಾ ಇದೀಯಾ? ಒಂದು ನಂಬಿಕೆಯಿಂದ ಅಲ್ವಾ? ಅದೇ ನಂಬಿಕೆ ನಿನ್ ಗಂಡನ ಮೇಲೆ ಇಟ್ಕೊಳಮ್ಮ. ಇಲ್ಲ, ನನ್ನ ಗಂಡ ಹಂಗಲ್ಲ, ಪ್ರೀತಿಯಿಂದ ಎಲ್ಲ ಸರಿಪಡಿಸ್ಕೊಳ್ದೆ ಗಂಡನ ಮನೆಯಿಂದ ತವ್ರ ಮನೆಗೆ ರನ್ನಿಂಗ್ ರೇಸ್ ಮಾಡಿದ್ರೆ ಎಲ್ಲಮ್ಮ ಸರಿ ಹೋಗುತ್ತೆ. ಯುಗಾದಿ ಹಬ್ಬದ ಬಂಪರ್ ಆಫರ್ ಅಮ್ಮ ಅದು. ಬರೀ ಬೆಲ್ಲ ತಿಂದ್ರೆ ಹೆಂಗೆ? ಬೇವು ತಿನ್ಬೇಕಮ್ಮ. ಇನ್ನು ನಿನ್ ಗಂಡ ಚೆನ್ನಾಗಿ ನೋಡ್ಕೋಬೇಕಾರೆ ಹೇಳಲಿಲ್ಲ. ಅವನು ಮನೆಗೆ ಸ್ವೀಟ್ ತಗೊಂಡ್ಬರೋದು, ಗೋಬಿ ಮಂಚೂರಿ ತಗೊಂಡ್ಬರೋದು, ಶನಿವಾರ ಭಾನುವಾರ ಆದ್ರೆ ಕಬಾಬ್ ತಗೊಂಡ್ಬಂದ್ ಮೆಲ್ಲಗ್ ತಿನ್ಸೋದು, ಇವೆಲ್ಲ ಹೇಳಿಲ್ಲ ನನ್ಗೆ ನೀನು. ಏನೋ ಒಂದಿನ ಕೋಪಕ್ಕೆ ಯುಗಾದಿಲಿ 20 ಸಾವಿರ ಸೋತ್ಬಿಟ್ಟೆ ಅನ್ನೋ ಒಂದು ಫ್ರಸ್ಟ್ರೇಷನ್ಗೆ ಬಂದು ಕಪಾಲಕ್ಕೆ 2 ಸ್ಲ್ಯಾಪ್ ಹೊಡೆದವನೆ. ನೀನು ಕಮ್ಮಿ ಮಾತಾಡಲ್ಲ, ನೀನು ಸ್ವಲ್ಪ ಜಾಸ್ತಿನೇ ಮಾತಾಡಿರ್ತೀಯ. ಏನ್ರಿ ತಗೊಂಡ್ಬರ್ತೀನಿ ಅಂತ 1,000 ರೂಪಾಯಿ ಇಸ್ಕೊಂಡೋಗಿ 20 ಸಾವಿರ ಸೋತ್ ಬಂದಿದ್ದೀರಾ ಅಂತ ಅಂದ್ಬಿಟ್ಟು 2 ಸ್ಪಿನ್ ಬಿಟ್ಟಿರ್ತೀಯ, 1-2 ಸ್ಲ್ಯಾಪ್ ಹೊಡೆದಿರ್ತಾನೆ. ಅಷ್ಟಕ್ಕೆ ತವ್ರ ಮನೆಗೆ ಓಡೋಗ್ಬಿಟ್ಟು ನೀನು ನನಗೆ ಗಂಡ ಹೊಡಿತಾನೆ ಅಂತ ನನಗೆ ಫೋನ್ ಮಾಡಿದ್ರೆ ಏನಮ್ಮ ಹೇಳೋದು? ನಾನು ಏನು ಹೇಳ್ತೀನಿ ಗೊತ್ತಾ? ಯಾವ ದೇವಸ್ಥಾನಕ್ಕೂ ಹೋಗಬೇಡ, ಅದುಮ್ಕೊಂಡೋಗಿ ನಿನ್ ಗಂಡನ ಮನೆ ಸೇರ್ಕೊ. ಅದೇ ಒಂದು ಹೆಣ್ಣಿಗೆ ಗೌರವ.
ದಿಸ್ ಈಸ್ ಇಂಡಿಯನ್ ಕಲ್ಚರ್ ಶಾರದಮ್ಮ. ನನ್ಗೆ ಬೇಜಾರಾಗ್ತಿರೋದು ಅದೇನಲ್ಲ, ಮಗಳು ಜಗಳ ಆಡ್ಕೊಂಬಂತಾಳೆ, ಬೇಗ ಅವ್ರಿಬ್ಬರನ್ನ ಒಂದು ಮಾಡ್ಬೇಕು ಅನ್ನೋ ಯೋಚನೆ ಇಲ್ಲದೆ ನಿಮ್ಮಪ್ಪ ಇವಳು ಡಿವೋರ್ಸ್ ಕೊಡ್ಸ್ಬೇಕು ಅನ್ನೋ ಪ್ಲಾನ್ ಆಗ್ತಿದ್ದಾನಲ್ಲ, ಅವನಿಂದ ಸ್ವಲ್ಪ ದೂರ ಆಯ್ತು. ಸರಿ ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗಮ್ಮ ಅಂತ ಫೋನ್ ಕಟ್ಟು. ಗುರುಜಿ ಯಾವ ರೇಂಜಿಗೆ ನನಗೆ ಇಷ್ಟ ಆಗೋದ್ರು ಅಂದ್ರೆ ಸೂಪರ್ ಗುರುಜಿ, ಸೂಪರ್.